HD ರೋಡ್ ಕಿಂಗ್ ಕ್ಲಾಸಿಕ್ 250 1926ರಿಂದ 1996ವರೆಗೂ ರಸ್ತೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬಂದಿತ್ತು. ಅದಾದ್ಮೇಲೆ ಈ ಗಾಡಿ ಕಣ್ಮರೆ ಆಯ್ತು. ಗಾಡಿ ಯಾವುದು ಅಂದ್ರೆ ಜಾವಾ HD 250 ಕ್ಲಾಸಿಕ್. ಇಗೋ ಇದೇ ಆ ಬೈಕ್. ಬಹಳ ಕಡಿಮೆ ಕಾಣಿಸೋದು, ಅದು ನಮ್ಗೆ ಸಿಕ್ಕಿದೆ ಈ ಗಾಡಿ. ಲಕ್ಕಿ ಅಂತಾನೆ ಹೇಳ್ಬೋದು. ಈ ಗಾಡಿ ನನಗೆ ಸಿಕ್ಕಿರೋದು, ಈ ಗಾಡಿ ನಿಮಗೆ ತೋರಿಸ್ತಾ ಇರೋದು. ಈ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ರೇರ್ ಅಲ್ಲಿ ಟ್ವಿನ್ಸ್ ಆರ್ಸ್ ಶಾಕ್ ಅಬ್ಸರ್ವರ್. ಈ ಗಾಡಿಲಿ ಫೈಬರ್ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಒಂದು ಪೀಸ್ ಕೂಡ ಫೈಬರ್ ಅಂತ ಕಾಣಿಸಲ್ಲ ನನ್ಗೆ. ಅವಾಗಿಂದ ಗಾಡಿ ತಗೊಂಡ್ ಬಂದಾಗಿಂದ ನೋಡ್ತಾ ಇದೀನಿ, ಎಲ್ಲ ಮೆಟಲ್ ಇದೆ. ಕಸ್ಟಮೈಸ್ ಮಾಡಿದ್ದಾರೆ ಓನರ್. ಇದು ಡಿಸ್ ಬ್ರೇಕ್ HD 16 ವೀಲ್ಗೆಲ್ಲ RX ಗೆ ಮತ್ತೆ Z ಗೆ ಕಸ್ಟಮೈಸ್ ಮಾಡ್ತಾರಲ್ಲ, ಇದು ಫ್ರಂಟ್ ಬ್ಯಾಕ್ ಸೇಮ್ ಬರುತ್ತೆ. ಈಗ ನಾರ್ಮಲಿ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಫ್ರಂಟ್ ಅಲ್ಲಿ 18 ಇರುತ್ತೆ, ಬ್ಯಾಕ್ ಅಲ್ಲಿ 17 ಇರುತ್ತೆ. ಬಟ್ ಈ ಗಾಡಿಲಿ ಆತರ ಬರಲ್ಲ. ಫ್ರಂಟ್ ಅಲ್ಲೂ 16 ಇದೆ, ಬ್ಯಾಕ್ ಅಲ್ಲಿ 16 ಇದೆ. ಸ್ಪೀಡೋಮೀಟರ್ ಕೂಡ ಒರಿಜಿನಲ್ ಇದೆ, ಗಾಡಿಲಿ ಬಂದಿರೋದೆ. ಇದು ಕೂಡ ಒರಿಜಿನಲ್. ಇದ್ರಲ್ಲಿ ಏನೋ ಅಟ್ರಾಕ್ಷನ್ ಮಾಡಿಸಿಲ್ಲ, ಕಸ್ಟಮೈಸ್ ಮಾಡಿಲ್ಲ. ಫ್ರಂಟ್ ಡಿಸ್ ಬ್ರೇಕ್ ಕೂಡ ಕಸ್ಟಮೈಸ್ ಮಾಡಿರೋದು. ಇದು ಕೂಡ ಅಟ್ರಾಕ್ಷನ್ ಮಾಡಿರೋದು. ರೌಂಡ್ ಡೂಮ್ ಇದು ಕೂಡ ಗಾಡಿ ಇದೆ. CRX 6371 ವಿತೌಟ್ ಪಾಸಿಂಗ್ ಅಲ್ಲಿ ಬರ್ತಿತ್ತು ಮುಂಚೆ ಎಲ್ಲ. ಇವಾಗೆಲ್ಲ ಪಾಸಿಂಗ್ ಬಂದಿದೆ ಆ ಗಾಡಿದು. ಯಾವ್ಯಾವ ಡಿಸ್ಟಿಕ್ ಗೆ ಯಾವ್ದಾವ್ ಅನ್ನೋ ತರ ವಿತೌಟ್ ಪಾಸಿಂಗ್. ಆಂಟಿಕ್ ಪೀಸ್ ಮೇಲೆ ಎಷ್ಟು ಲವ್ ಇದೆ ಅಂದ್ರೆ ಈ ಗಾಡಿ ಓನರ್ಗೆ. ಒರಿಜಿನಲ್ ಅಲ್ಲಿ ಫಸ್ಟ್ ಯಾವ ಕಲರ್ ಬರುತ್ತೋ ಅದೇ ಕಲರ್ ಪೇಂಟ್ ಮಾಡಿದ್ದಾರೆ. ಇದು ಕೂಡ ಮೆಟಲ್. ಇದ್ರ ಕೆಳಗಿರೋದು ಕೂಡ ಮೆಟಲ್ ಕವರ್. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಮೆಟಲ್ ಇರೋದು. ಇದು ರೋಡ್ ಕಿಂಗು ಮತ್ತೆ HD 250 ಕ್ಲಾಸಿಕ್. ಇದೇನು HD ಜಾವ ಏನಿದೆ ಅಲ್ಲ, ಅವಾಗಿಂದ ಗಾಡಿ ಎಲ್ಲ ಲೆಫ್ಟ್ ಎಲ್ಲ ಬರ್ತಿತ್ತು. ಅದೇ ಗೇರು, ಅದೇ ಕಿಕ್ ಮತ್ತೆ ಗೇರ್ ಎರಡು ಒಂದ್ರಲ್ಲೇ. ನಾವು ಫಸ್ಟ್ ವಿಡಿಯೋ ಹಾಕಿದ್ನಲ್ಲ, ಅದು ಕಿಕ್ ಲಿವರ್ ಬೇರೆ ಮತ್ತೆ ಗೇರ್ ಲಿವರ್ ಬೇರೆ ಸಪ್ರೇಟ್. ಬಟ್ ಈ ಗಾಡಿಲಿ ಆ ತರ ಅಲ್ಲ. ಈ ತರ ಪ್ರೆಸ್ ಮಾಡಿ ಇದ್ರೆ ಹಿಂದಕ್ಕೆ ಬಂದ್ರೆ ಇದೇ ಕಿಕ್, ಮತ್ತೆ ಫ್ರಂಟ್ ಅಲ್ಲಿ ಹಾಕೊಂಡ್ರೆ ಗೇರ್. 90s ಕಿಡ್ ಏನ್ ಇರ್ತಾರಲ್ಲ ಅವರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಇವಾಗಿನ ಜನರೇಷನ್ಗೆ ಸ್ವಲ್ಪ ಕಡಿಮೆ. ಈ ತರ ಯೂಸ್ ಮಾಡಕ್ಕೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಒಂದೇ ಸಲ ನಾನೇ 2-3 ಸಲ ಟೇಕ್ ತಗೊಂಡು ಮಾಡ್ತಾ ಇದ್ದೀನಿ. ಇದು ಕಿಕ್ ಗಾಡಿ ಲೆಂತ್ ಬಂದು ಸೆಂಟ್ರಲ್ ಇರುತ್ತೆ, ಬಟ್ ಇದ್ರ ಸ್ವಲ್ಪ ಫ್ರಂಟ್ ಅಲ್ಲಿ ಇದೆ. ಎಲ್ಲ ಒರಿಜಿನಲ್ ಫುಟ್ ರೆಸ್ಟ್ ಮತ್ತೆ ಸ್ಯಾರಿ ಗಾರ್ಡು. ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಇದು ಚಾಸಿ. ಇವಾಗ ಬಂದಿರೋ ಗಾಡಿಗೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಚಾಸಿ ಆ ಗಾಡಿಗೆ ಮ್ಯಾಟ್ರೇ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಈ ಚಾಸಿ. ಸಿಂಗಲ್ ಚಾಸಿ ಹೋಗಿದೆ ಅಲ್ಲಿಂದ ಇಲ್ಲಿವರೆಗೂ. ಇಲ್ಲಿ ಬಂದು ಡಿವೈಡ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಗಾಡಿದು. ಟ್ವಿನ್ಸ್ ಎಕ್ಸಾಸ್ಟ್ ಇದೆ, ಇದು ಡಬಲ್ ಸೈಲೆನ್ಸರ್. ಆಮೇಲೆ ತೋರಿಸ್ತೀನಿ ಸೌಂಡ್ ಯಾವ ತರ ಅಂತ. ಕೇಳ್ತಾ ಇದ್ರೆ ಸೌಂಡ್ ಕೇಳ್ತಾನೆ ಇರ್ಬೇಕು ಅನಿಸುತ್ತೆ, ಅಷ್ಟು ಸ್ಮೂತ್, ಅಷ್ಟು ಚೆನ್ನಾಗಿ ಬರುತ್ತೆ. ಡಬಲ್ ಸೈಲೆನ್ಸರ್ ಗಾಡಿ. ನಾನು ಇವಾಗ ಬಂದಿರೋದು GT 650 ಮತ್ತೆ ಬೇರೆ ಬೇರೆ ಗಾಡಿ ಎಲ್ಲ ಯೂಸ್ ಮಾಡಿದೀನಿ. ಈ ತರ ರಾ ಸೌಂಡ್, ರಾ ಪವರ್ ಇರೋ ಗಾಡಿ ನಾನು ನೋಡಿಲ್ಲ, ನಿಜ ಹೇಳ್ಬೇಕು. ನಾನು ಪರ್ಸನಲಿ ಹೇಳ್ತಾ ಇರೋದು. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಫ್ ಮಾಡಕ್ ಮನ್ಸೆ ಬರಲ್ಲ, ನಿಜ ಹೇಳ್ತಾ ಇದೀನಿ. ಅಷ್ಟು ಚೆನ್ನಾಗಿ ಬರುತ್ತೆ ಸೌಂಡ್. 2 ಸ್ಟ್ರೋಕ್ ಅಲ್ಲಿ ಸೌಂಡ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಗಾಡಿ ಪವರ್ ಬಗ್ಗೆ ಹೇಳ್ತೀನಿ. ಕಡಿಮೆ 2 ಫೀಟ್ ಮೇಲೆ ಇದೆ, ಅಷ್ಟು ವಿಡ್ತ್ ಇದೆ, ಅಗಲ ಇದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಸೈಡ್ ಬ್ಯಾಗ್ ಇದೆ, ಫುಲ್ ಬಾಕ್ಸ್ ಸಿಸ್ಟಮ್ ಅಲ್ಲಿ ಹಾಕ್ಸಿದ್ದಾರೆ ಕಸ್ಟಮರ್. ಫುಲ್ ಸೇಫ್ಟಿ ಇದೆ, ಎಲ್ಲ ಕೀಲಾಕು ಅದೆಲ್ಲ ಮಾಡಿಸಿದ್ದಾರೆ. ಎಲ್ಲ ನೀಟಾಗಿ, ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬೇಜಾರ್ ಏನಂದ್ರೆ ಈ ಗಾಡಿಲಿ ಕಸ್ಟಮರ್ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿ ಅದಾದ್ಮೇಲೆ 8 ತಿಂಗಳ ಅವ್ರ ಗಾಡಿ ಸ್ಟಾರ್ಟೇ ಮಾಡಿಲ್ಲ ಅಂತೆ. ಅದು ಸ್ವಲ್ಪ ನಂಗೂ ಬೇಜಾರಾಯ್ತು. ಈ ತರ ಎಲ್ಲ ಆಗಿದೆ, ಇದು ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಕಸ್ಟಮರ್. ಇದೆಲ್ಲ ಹೆಡ್ಲೈಟ್ ಎಲ್ಲ ಸ್ವಲ್ಪ ನೋಡಿ ರಸ್ಟಿಂಗ್ ಬಂದ್ಬಿಟ್ಟಿದೆ. ಅದ್ ಲುಕ್ ಬರೋದೇ ಸೈಲೆನ್ಸರ್ ಇಲ್ಲಿ ಈ ಗಾಡಿದು. ಈ ಸೈಲೆನ್ಸರ್ ಎಲ್ಲ ಸ್ವಲ್ಪ ರಸ್ಟಿಂಗ್ ಬಂದ್ಬಿಟ್ಟಿದೆ. ಅಂದ್ರೆ ಯೂಸ್ ಮಾಡ್ದೇನೆ ಹಂಗೆ ಬಿಟ್ಟಿದಾರಲ್ಲ, ಮಳೆ ನೀರೆಲ್ಲ ಬಿದ್ದು ಈ ತರ ಆಗ್ಬಿಟ್ಟಿದೆ. 248cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್. ಆಮೇಲೆ 16 BHP ಪವರ್ ಬರುತ್ತೆ. ಇದು ಕಾರ್ಪೆಟ್ ಎಲ್ಲಿದೆ ಈ ಗಾಡಿಲಿ ಅಂತಂದೇಳಿ, ಕಾರ್ಪೆಟ್ ಇದ್ರ ಒಳಗಡೆ ಇದೆ. ಎಷ್ಟು ಸೇಫ್ಟಿ ಕೊಟ್ಟಿದ್ದಾನಂದ್ರೆ ಆಗಿನ ಜಮಾನಕ್ಕೆ. ಇದು ಬಾಕ್ಸ್ ಇದೆಲ್ಲ ಇದೆ, ಈ ಬಾಕ್ಸ್ ಒಳಗಡೆ ಕಾರ್ಪೆಟ್ ಇದೆ. ದೊಡ್ಡದಿದೆ ಅದು ಕಾರ್ಪೆಟ್. ಇವಾಗ ಬರೋ ಗಾಡಿಗಳಿಗೆ ಕಾರ್ಪೆಟ್ ಇಲ್ಲ ಬಿಡಿ, BS6 ಗಾಡಿಗೆ. BS4 ಗೆಲ್ಲ ನೋಡಿರ್ತೀವಲ್ಲ. ಈ 2 ಸ್ಟ್ರೋಕ್ ಅಲ್ಲಿ ಎಷ್ಟು ದೊಡ್ಡದಿದೆ ಅಂದ್ರೆ, ಈ ಬಾಕ್ಸ್ ಎಷ್ಟಿದೆ ಕಾರ್ಪೆಟ್ ಕೂಡ ಅಷ್ಟೇ ದೊಡ್ಡದಿದೆ. ಟಾಪ್ ಸ್ಪೀಡ್ ಈ ಗಾಡಿ 110 to 120 ಈಸಿಲಿ ಬೀಟ್ ಮಾಡುತ್ತೆ. ಆರಾಮ್ಸೆ ಹೊಡ್ಬೋದು 120 ವರೆಗೂ ಟಾಪ್ ಸ್ಪೀಡ್. ಗಟ್ಟಿಯಾಗಿ ಕುತ್ಕೋಬೇಕು ಗಾಡಿಲಿ ಅಷ್ಟೇ. ಹೆವಿ ವೇಟ್ ಇದೆ ಗಾಡಿ. ಗಾಡಿ ಏನು ಓಡುತ್ತೆ, ಬಟ್ ಮೇಲ್ಗಡೆ ಕುಂದ್ರೋರ್ ಬೇಕಲ್ಲ. ಸೈಡಲ್ಲೂ ಫೋಮ್ ಇದೆ, ಹಿಂದೆನೂ ಫೋಮ್ ಇದೆ, ಎಲ್ಲ ಕಡೆ ಫೋಮ್ ಇದೆ. ಸ್ಮೂತ್ ಇದೆ, ಕಂಫರ್ಟಬಲ್.
ಫುಲ್ಲಿ ಒಂಥರ ಫೀಲ್ ಫ್ರೀ ಅನ್ಸುತ್ತೆ. ರಾಜ್ಕುಮಾರ್ ಕಾಲದ ಸಿನಿಮಾಗಳೆಲ್ಲ ನೆನಪಾಗ್ತಿದೆ. ಅಣ್ಣವ್ರ ಕಾಲದ ಬೈಕ್ ಇವಾಗ ಸಿಕ್ಕಿದೆ. ಆ ಬೈಕ್ ನಿಮಗ್ ತೋರಿಸ್ತಾ ಇದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಸ್ಟಮೈಸ್ ಮಾಡ್ಕೊಂಡಿದ್ರೆ. ಆರ್ನು ಸೌಂಡ್ ನಿಮಗೆ ತೋರಿಸ್ತೇನೆ. ಈ ಗಾಡಿಲಿ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 14 ಲೀಟರ್ ಇದೆ. ಈ ಜಾವಾ ಬೈಕ್ 1929ರಲ್ಲಿ ಚೆಕೋ ಸ್ಲೋವಾಕಿಯಾದಲ್ಲಿ ಪ್ರಾರಂಭವಾಗಿ ಜಾವಾ ಐಡಲ್ ಎಚ್.ಡಿ ಅಂತಂದೇಳಿ 1961ರಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಮೋಟಾರ್ ಸೈಕಲ್ ನ ಸಂಸ್ಥೆಯು ಸ್ಥಾಪನವಾಯಿತು. ಅದಾದ್ಮೇಲೆ ನಿಮಗೆ ಗೊತ್ತೇ ಇದೆ, 2 ಸ್ಟ್ರೋಕ್ ಎಮಿಷನ್ ನಾರ್ಮ್ಸ್ ಇಂದ ಅಲ್ಲಿ ಈ ಜಾವಾ 2 ಸ್ಟ್ರೋಕ್ ಗಾಡಿ ನಿಂತು ಹೋಯಿತು. ಗಾಡಿ ರೈಡ್ ಮಾಡಿಬಿಟ್ಟು ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ಈ ಬೈಕ್ ಓಡಿಸ್ತಾ ಇದ್ದೀನಲ್ಲ, ಆವಾಗಲೇ ನನಗೆ ಕೆಲವು ಜನ ಕೇಳಿದ್ರು ನಮ್ಮೂರಲ್ಲೇ, ನಾವು ಇಲ್ಲೇ ಇದೀವಿ, ನಾವು ಇಲ್ಲೇ ಓಡಾಡ್ತೀವಿ, ನೀನು ಇಲ್ಲೇ ಓಡಾಡ್ತೀಯ, ಈ ತರ ಬೈಕ್ ಎಲ್ಲಿ ಸಿಗುತ್ತೆ, ಎಲ್ಲಿಂದ ತಗೊಂಡ್ಬಂದು ರಿವ್ಯೂ ಮಾಡ್ತೀಯ ಅಂತ ಹೇಳಿ. ಬಟ್ ನಮ್ಮ ಫಾಲೋವರ್ಸು ಮತ್ತೆ ನಮ್ಮ ಸಪೋರ್ಟರ್ಸ್ ಇದಾರಲ್ಲ, ನಾನು ಜಸ್ಟ್ 2 ವಿಡಿಯೋ ಮಾಡಿರೋದು ಯೂಟ್ಯೂಬ್ ಅಲ್ಲಿ. ಆ ವಿಡಿಯೋ ನೋಡ್ಬಿಟ್ಟು ಎಷ್ಟೋ ಜನ ನಮ್ಮ ಬೈಕ್ ಇದೆ ರಿವ್ಯೂ ಮಾಡಿ, ವಿಂಟೇಜ್ ಬೈಕ್ ಇದೆ ಮತ್ತೆ 2 ಸ್ಟ್ರೋಕ್ ಬೈಕ್ ಇದೆ ಅಂತ ಹೇಳಿ ಸುಮಾರು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ಮೇಲೆ 2-3 ಸಲ ಅವ್ರು ಫೋನ್ ಮಾಡಿ ಈ ಬೈಕ್ ವಿಡಿಯೋ ಮಾಡಿ ಅಂತ ಹೇಳಿ ಕೊಟ್ಟಿದ್ದು. ಈ ತರ ವಿಂಟೇಜ್ ಬೈಕ್ ಹೆಂಗ್ ಕಲೆಕ್ಟ್ ಮಾಡಿ ರಿವ್ಯೂ ಮಾಡ್ತೀಯ, ನೀನು ವಿಡಿಯೋ ಮಾಡ್ತೀಯ ಅಂತ ಹೇಳಿ ಪಬ್ಲಿಕ್ ರಿಯಾಕ್ಷನ್ ಯಾವ ತರ ಇದೆ ಅಂದ್ರೆ, ಇವಾಗ ನೋಡಿ ಹೋಗ್ತಾ ಇದೀವಿ ಎಲ್ಲ ಈ ಬೈಕೇ ನೋಡ್ತಾ ಇದ್ದಾರೆ. ಇದು ಬಿಲ್ಡ್ ಆಗುತ್ತೆ, ಡಬಲ್ ಸೈಲೆನ್ಸರ್ ಬರುತ್ತಲ್ಲ, ಸ್ಮೋಕ್ ಆ ಸೌಂಡ್, ಈ ಬೀಟ್ ಒಂಥರ ಏನು ಕೋಟ್ ಮಾಡ್ಸಿಲ್ಲ, ಏನೋ ಎಕ್ಸಾಕ್ಟ್ ಯಾವ್ದು ಆಗ್ತಿಲ್ಲ ಇದ್ರಲ್ಲಿ. ಎಲ್ಲ ಕಂಪ್ನಿ ಇದೆ ಇದ್ರಲ್ಲಿ, ಸ್ಟಾಕ್ ಕಂಡೀಷನ್ ಇಲ್ಲ ಗಾಡಿ. ಅದೇ ಬೈಕ್ ನೋಡ್ತಾ ಇದಾರೆ ಎಲ್ರು, ಈ ಬೈಕ್ ಎಲ್ಲಿ ಸಿಗ್ತಪ್ಪ ಇವನಿಗೆ, ಎಷ್ಟು ವಿಂಟೇಜ್ ಬೈಕು ಅಂತ ಹೇಳಿ. ಬೈಕಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಬೇಜಾರ ಆಗಲ್ಲ ಗುರು, ನಿಜವಾಗ್ಲೂ ನಿಜ ಹೇಳ್ತಾ ಇದೀನಿ. ಎಷ್ಟು ದೂರ ಹೋದ್ರೂ ಗೊತ್ತೇ ಆಗಲ್ಲ, ಸುಮ್ಮನೆ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಸೌಂಡೇ ಆ ತರ ಇರುತ್ತೆ. ಈ ತರ ಬೈಕ್ ರಿವ್ಯೂ ಮಾಡಕ್ಕೆ ಒಂಥರ ಖುಷಿ ನನಗೆ. ಇವಾಗ ಬಂದಿರೋ ಗಾಡಿಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಇದು ನನ್ನ ಪರ್ಸನಲ್ ಹೇಳ್ತಾ ಇರೋದು. ಯಾವ ರೇಂಜ್ ಫೀಲ್ ಆಗ್ತಿದೆ ಅಂದ್ರೆ ನಿಜ ಹೇಳ್ತಾ ಇದೀನಿ, ಯಾವ್ದೋ ಒಂಥರ ಕಿಂಗ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅನ್ನೋರು ಇದಾರಲ್ಲ, ಅವರೆಲ್ಲ ಈ ತರ ಗಾಡಿ ಲೆಜೆಂಡ್ ಗಾಡಿಗಳು ಅವ್ರ ಜೊತೆ ಹೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ಆಗಿಂದು ಟೈಮಲ್ಲೂ ನಮ್ಗೆ ಈ ಗಾಡಿಗಳು ರೋಡ್ ಅಲ್ಲಿ ಓಡ್ಸಕ್ಕೆ ಸಿಗ್ತದೆ ಅಂದ್ರೆ ನಿಜವಾಗ್ಲೂ ನಮ್ಮ ಅದೃಷ್ಟ ಅದು. ಎಚ್.ಡಿ ಕ್ಲಾಸಿಕ್ 250 ಗಾಡಿ ಇದು, ರೋಡಲ್ಲಿ ಹೋಗ್ತಾ ಇದ್ರೆ ಇದ್ರದ್ದು ಫೀಲೇ ಬೇರೆ. ನಮ್ಗೆ ಯಾವ ತರ ಫೀಲ್ ಬರುತ್ತೆ ಅಂದ್ರೆ ನಾವೇ ಕಿಂಗು, ನಾವೇ ರಾಜ ಅನ್ನೋ ತರ ಫೀಲ್ ಬರುತ್ತೆ. 1996 ವರ್ಗು ಬಹಳ ಕಾಣಿಸ್ತಾ ಇತ್ತು, ತುಂಬಾ ಅಂದ್ರೆ ತುಂಬಾನೇ ರೋಡಲ್ಲಿ ಕಾಣಿಸ್ತೈತಿ ಈ ಗಾಡಿ. ಬಟ್ ಇವಾಗ ಕಾಣಿಸೋದೇ ಇಲ್ಲ, ಅಪರೂಪ. ನಾವು ರೇಸಿಗೆ ಹೋಗುತ್ತೆ ಅಂದ್ರೆ ರೋಡ್ ಮೇಲೆ ಅದು ಈ ಮಾತಿಂದ ಹೇಳಕ್ಕಾಗಲ್ಲ, ಗಾಡಿ ಹೊಡ್ಬಿಟ್ಟೆ ಫೀಲ್ ಮಾಡ್ಕೋಬೇಕು. ರಾ ಪವರ್, ಸುಕ್ಕ ಪವರ್ ಅಂತ ಹೇಳ್ತಾರೆ, ಸುಕ್ಕ ಅಂತ ಹೇಳ್ತಾರಲ್ಲ ಆ ತರ ರಾ ಪವರ್. ಟ್ವಿನ್ಸ್ ಎಕ್ಸಾಸ್ಟ್, 2 ಸೈಲೆನ್ಸರ್, ಪವರ್ ಯಾವ ರೇಂಜಿಗೆ ಬರುತ್ತೆ ಅಂದ್ರೆ ಗಾಡಿಲಿ ಕಿತ್ಕೊಂಡು ಬರುತ್ತೆ. ಅಕ್ಕಪಕ್ಕ ಇರೋರೆಲ್ಲ ಗಾಡಿ ನೋಡಿ ಸೈಕ್ ಎಲ್ಲರೂ ನೋಡ್ತಾ ಇದಾರೆ ಗಾಡಿ. ಗಾಡಿಲಿ ಓಡ್ಸಕ್ ಒಂಥರ ಮಜಾ ಇದೆ ಗುರು. ಇದು 87 ಮಾಡಲ್, ಇದು 1987 ಮಾಡಲ್. ಇವಾಗ್ಲೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಓನರ್, 3rd ಓನರ್ ಅವರು. ಲುಕ್ಕೇ ಒಂಥರ ಅಲ್ಟಿಮೇಟ್ ಇದೆ. ಇವಾಗ ಬಂದಿರೋ 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಈ ಗಾಡಿ ಮುಂದೆ ಏನಲ್ಲ. ಇವಾಗ ಬಂದ್ರೆ ಎಚ್.ಡಿ ಗಾಡಿ ಕೂಡ ಟ್ವಿನ್ಸ್ ಎಕ್ಸಾಸ್ಟ್ ಇದಾವೆ, ಬಟ್ ಈ ಎಕ್ಸಾಸ್ಟ್ ಮುಂದೆ ಆ ಎಕ್ಸಾಸ್ಟ್ ಏನಲ್ಲ ಅನ್ಸ್ಬಿಡುತ್ತೆ. GT 650 ಹೊಡೆದ್ರೆ ಈ ತರ ಫೀಲ್ ಬರಲ್ಲ ಅನಿಸ್ತಾ ಇದೆ, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರೋದು. ಆ ತರ ರಾ ಪವರ್ ಇದೆ ಈ ಗಾಡಿಲಿ. ಯಾವ್ದೋ ಹಳೆ ಕಾಲದ್ದು, ನಾನೇ ಹಿಂದಕ್ಕೆ ಹೋಗ್ತಾ ಇದೀನಿ ಆ ತರ ಫೀಲ್ ಆಗ್ತಾ ಇದೆ ಗಾಡಿ ಓಡಿಸ್ಬೇಕಾದ್ರೆ. ಇದಾಗಿತ್ತು ಇವತ್ತಿನ ವಿಡಿಯೋ, ನಮ್ಮ ಎಚ್.ಡಿ ಕ್ಲಾಸಿಕ್ 250. ಈ ಬೈಕ್ ಬಗ್ಗೆ ಮಾಹಿತಿ ನಿಮ್ಗೆ ಏನ್ ಅನಿಸ್ತೆ ಅಂತಂದೇಳಿ ಕಮೆಂಟ್ ಮಾಡಿ. ಯಾವ ಬೈಕ್ ಬಗ್ಗೆ ರಿವ್ಯೂ ಮಾಡ್ಬೇಕಂತಂದೇಳಿ ಕಮೆಂಟ್ ಮಾಡಿ. 100% ಆ ಬೈಕ್ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ.